ನಮಸ್ಕಾರ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಇವತ್ತು ಮೇ 15ನೇ ತಾರೀಕು 2026ನೇ ಇಸ್ವಿ ಶುಕ್ರವಾರ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಿಮಿಷಾಂಬಾಯಿ ನಮಃ. ಇವತ್ತು ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಯವರಿಗೆ ಮೃಷ್ಟಾನ್ನ ಭೋಜನ, ವೃಷಭ ರಾಶಿಯವರಿಗೆ 12ರಲ್ಲಿ ಚಂದ್ರ ಇರುವುದರಿಂದ ಧನ ನಷ್ಟ, ದ್ವಿತೀಯದಲ್ಲಿ ಗುರು ಇರುವುದರಿಂದ ಧನ ಲಾಭ. ಮಿಥುನ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭ, ವ್ಯವಹಾರದಲ್ಲಿ ಜಯ. ಕರ್ಕಾಟಕ ರಾಶಿಯವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಧನಲಾಭ, ಎಲ್ಲ ವಿಷಯಗಳಲ್ಲೂ ಜಯ ಇವತ್ತಿನದಿದೆ. ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಚಂದ್ರ ಹಾಗೂ ಅಷ್ಟಮದಲ್ಲಿರತಕ್ಕಂತಹ ಶನಿ, ಕುಜ ಇವರೆಲ್ಲರೂ ಕೂಡ ತೊಂದರೆಗಳನ್ನು ಕೊಡ್ತಾರೆ. ಆದ್ದರಿಂದ ನವಗ್ರಹಗಳ ಸ್ತೋತ್ರವನ್ನು ಪಡಿಸಿರಿ. ಕನ್ಯಾ ರಾಶಿಯವರಿಗೂ ಕೂಡ ಇವತ್ತಿನ ದಿನ ಅಷ್ಟಮದಲ್ಲಿ ಚಂದ್ರ, ಸಪ್ತಮದಲ್ಲಿ ಶನಿ, ಕುಜ ಇವರೆಲ್ಲರೂ ಕೂಡ ಅಶುಭ ಫಲವನ್ನು ಉಂಟು ಮಾಡ್ತಾರೆ. ದೇವಿಯ ಆರಾಧನೆಯನ್ನು ಮಾಡಿ ದುರ್ಗಾದೀಪ ನಮಸ್ಕಾರವನ್ನು ಮಾಡಿಕೊಳ್ಳಿ. ತುಲಾರಾಶಿಯವರಿಗೆ ಸಪ್ತಮದಲ್ಲಿ ಚಂದ್ರ, ವಿಶೇಷವಾಗಿರ್ತಕ್ಕಂಥ ತೀರ್ಥಯಾತ್ರೆ ಯೋಗ ಇದೆ, ಪ್ರವಾಸವನ್ನು ಮಾಡಿಬಿಟ್ಟು ಬನ್ನಿ. ವೃಶ್ಚಿಕ ರಾಶಿಯವರಿಗೆ ಷಷ್ಠದಲ್ಲಿರ್ತಕ್ಕಂತಹ ಚಂದ್ರ ಸ್ವಲ್ಪ ಮಟ್ಟಿನ ಶತ್ರು ಕಿರುಕುಳವನ್ನು ಅನುಭವಿಸಬೇಕಾಗತ್ತೆ. ನಿಮಗೆ ನೀವೇ ಶತ್ರುಗಳಾಗಿ ತಾಪತ್ರಯವನ್ನು ಅನುಭವಿಸ್ತೀರಾ. ದೇವಿ ಆರಾಧನೆಯನ್ನು ಮಾಡಿಕೊಳ್ಳಿ. ಧನುರಾಶಿಯವರಿಗೆ ಪಂಚಮದಲ್ಲಿರ್ತಕ್ಕಂಥ ಚಂದ್ರ ಮಕ್ಕಳಿಂದ ಸೌಖ್ಯವನ್ನು, ಮೃಷ್ಟಾನ್ನ ಭೋಜನವನ್ನು ಉಂಟು ಮಾಡ್ತಾನೆ. ಮಕರ ರಾಶಿಯವರಿಗೆ ಚತುರ್ಥದಲ್ಲಿರ್ತಕ್ಕಂತಹ ಚಂದ್ರ ತಾಯಿಯ ಸೌಖ್ಯವನ್ನು, ತಾಯಿಯ ಪ್ರೀತಿಯನ್ನು ನೀವು ಅನುಭವಿಸ್ತೀರಾ. ಕುಂಭರಾಶಿಯವರು ಸಹೋದರರಿಂದ ಸುಖವನ್ನು ಅನುಭವಿಸ್ತೀರಿ. ಮೀನರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭ, ಗೃಹ ಸೌಖ್ಯ, ವಾಹನ ಸೌಖ್ಯ ಇರುತ್ತೆ. ಎಲ್ಲರಿಗೂ ಕೂಡ ಶುಭ ಆಗಲಿ. ಪ್ರಪಂಚ ಪರ್ಯಟನೆ